ನಾವು ಹೊರಗಡೆನೆ ಬಂದಿದ್ದೀವಿ ಅಂದ್ಬಿಟ್ಟು ಬೇರೆ ಬೇರೆ ಯಾವುದಾದ್ರು ರೇಟ್ ಹಾಕ್ಬಿಡ್ತಾರೆ. ತಮಿಳ್ನಾಡು ಇಡ್ಲಿ, ವಡೆ, ಸಾಂಬಾರು. ಯಾರ್ಯಾರು ಎಲ್ಲೆಲ್ಲ ಅವರೇ ಏನೂ ಕಾಣ್ತಾ ಇಲ್ಲ ನನಗೆ. ಈಗ ಚೆನ್ನೈ ಬಂದು ಇಳ್ಕೊಂಡ್ವಿ. ಚಿದಂಬರಮ್ಮು ಅದ್ರ ಪಕ್ಕದ ಸ್ಟ್ರೀಟಲ್ಲೇ ಇದ್ದೀವಿ ನಾವೀಗ. ಸಿಕ್ಕಾಬಟ್ಟೆ ಬಿಸಿಲಿದೆ ಮಾತ್ರ ಇಲ್ಲಿ. ನಮ್ಮ ಮೈಸೂರು ಥರ, ನಮ್ಮ ಕರ್ನಾಟಕ ಥರ ಅಷ್ಟು ಫ್ರೆಶ್ ಗಾಳಿ ಇಲ್ಲ. ಮೈಸೂರಲ್ಲಾದರೆ ಗಾಳಿ ಅದೇ ಬರುತ್ತೆ, ಇಲ್ಲಾಂದರೆ ನಾವು ಕಷ್ಟಪಟ್ಟು ಎಳ್ಕೋಬೇಕು. ಎಷ್ಟು ಮಗ ಐಸ್ ಕ್ರೀಮು? 10 ರೂಪಾಯಿ. ಇಲ್ಲಿ ಬರ್ತಾ ನೋಡಿ, ಅವನೇ ಇಶಾನ್ ಕಿಶಾನ್. ಧೋನಿ ಸಾಮ್ರಾಜ್ಯ ಮತ್ತು ತಲಪತಿ ಸಾಮ್ರಾಜ್ಯ ಏನಿದೆ ಇಲ್ಲಿ. ದೇಶ ಅಂತ ಬಂದರೆ ವಿರಾಟ್ ಕೊಹ್ಲಿ, ನಾಡು ಅಂತ ಬಂದರೆ ವಿರಾಟ್ ಕೊಹ್ಲಿ, ಏರಿಯಾ ಅಂತ ಬತ್ತು ಅಂದರೆ ವಿರಾಟ್ ಕೊಹ್ಲಿ. ಎಷ್ಟು ಅಣ್ಣ ನೋಡೋಕ್ಕೆ ಲಂಡನ್ಗೆ ಹೋಯ್ತವನೆ, ಅಣ್ಣ ಅದಕ್ಕೆ ನೋಡೋಕ್ಕೆ. ಆಗ ಸ್ವಲ್ಪ ನೀವು ಪ್ರೋತ್ಸಾಹಿಸಿ ಅವನಿಗೆ, ನೀವು ಸಪೋರ್ಟ್ ಮಾಡಿ. ನೋಡ್ಕೊಬಿಡಿ, ತಮಿಳ್ನಾಡು ಪೊಲೀಸ್ ಇವರೇ. ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೆನ್ನೆ ನೈಟು ಮೈಸೂರಿಂದ ಹೊರಟು ಈಗ ನಾವು ಚೆನ್ನೈಗೆ ಬಂದಿದ್ದೀವಿ. ಚೆನ್ನೈಯಲ್ಲಿ ಬೇರೆ ಎಲ್ಲಿಗೂ ಬಂದಿಲ್ಲ. ಅದು ಕಾಣ್ತಿದ್ದಲ್ಲ ಚೆಪಾಕ್ ಸ್ಟೇಡಿಯಂಗೆ ಬಂದಿದ್ದೀವಿ. ಈಗ ಚೆನ್ನೈಗೆ ಬಂದು ಇಳ್ಕೊಂಡ್ವಿ. ಈಗ ರೂಮ್ ಬುಕ್ ಮಾಡಬೇಕು. ನಾವು ರೂಮ್ ಹುಡ್ತಾ ಇದ್ದೀವಿ. ಈಗ ನಮ್ಮ ಜೊತೆ ಇವನು ಗೊತ್ತಲ್ಲ, ಕಿರಣ್ ಅಂತ. ಹಳೆ ವಿಡಿಯೋದೆಲ್ಲ ಒಂದು 2-3 ವಿಡಿಯೋದೆಲ್ಲ ಬಂದಿದ್ದಾನೆ. ಕ್ಯಾಪ್ಟನ್ ಒಂದು 2-3 ವಿಡಿಯೋದೆಲ್ಲ ಬಂದಿದ್ದಾನೆ. ಒಂದು ರಮೇಶ್ ಅಂತ ಗೊತ್ತಲ್ಲ, ರಮೇಶ್ ಎಲ್ಲೂ ತೋರಿಸಿಲ್ಲ, ಹೊಸ ಪರಿಚಯ ರಮೇಶ. 3 ಜನ ನೆನ್ನೆ ನೈಟೇ ಹೊರಟು ಇವತ್ತು ಬೆಳಗ್ಗೆ ಚೆನ್ನೈ ಬಂದಿದ್ವಿ. ಇನ್ನು ಫ್ರೆಶ್ ಅಪ್ ಆಗಬೇಕು. ರೂಮ್ ಸಿಗ್ತಾಯಿಲ್ಲ, ರೂಮ್ ಹುಡ್ತಾ ಇದ್ದೀವಿ. ಬನ್ನಿ. ಇದು ಬೇರೆ ಯಾವ ಸ್ಟ್ರೀಟು ಅಲ್ಲ, ಇಲ್ಲೇ ಪಕ್ಕದಲ್ಲೇ ಚೆಪಾಕಿದೆ, ಚಿದಂಬರಮ್ಮು ಅದ್ರ ಪಕ್ಕದ ಸ್ಟ್ರೀಟಲ್ಲೇ ಇದ್ದೀವಿ ನಾವೀಗ. ಮಡ್ರಾಸ್ ಕ್ರಿಕೆಟ್ ಕ್ಲಬ್ಬು ಇದು. ಈ ಒಂದು ಊರು ಏನಿದೆಯೋ, ಈ ಒಂದು ಬೇರೆ ಸ್ಟೇಟ್ ಬಂದಿದ್ದೀವಲ್ಲ ಏನಿದೆಯೋ, ನಮ್ಮ ಮೈಸೂರು ಥರ, ನಮ್ಮ ಕರ್ನಾಟಕ ಥರ ಅಷ್ಟು ಫ್ರೆಶ್ ಗಾಳಿ ಇಲ್ಲ. ಇಲ್ಲೇ ಬೇರೆ ಥರ ಒಂಥರ ಡಿಫ್ರೆಂಟು ಗಾಳಿನೇ ಬರ್ತಾಯಿಲ್ಲ. ಅಷ್ಟು ಫುಲ್ ತೆಗೆ. ನಮ್ಮ ರಮೇಶಂಗೆ ಆವಾಗಲೇ ಉಸಿರು ಕಟ್ಬಿಟ್ಟವನೆ, ಗಾಳಿನೇ ಬರ್ತಾಯಿಲ್ವಂತೆ. ಅವನೇ ಎಳ್ಕತ್ತವನೆ, ಎಳ್ಕೆ ಮೈಸೂರಲ್ಲಾದರೆ ಗಾಳಿ ಅದೇ ಬರುತ್ತೆ, ಇಲ್ಲಾಂದರೆ ನಾವು ಕಷ್ಟಪಟ್ಟು ಎಳ್ಕೋಬೇಕು. ಅದೇ ಇವನೇ ಎಳ್ಕತ್ತವನೆ ಉಸಿರನ್ನ, ತುಂಬ ಕಷ್ಟ ಇಲ್ಲಿ. ಇದನ್ನ ರೂಮು 8:30 AM. Then it's 8:30 AM. ಚೆಕ್-ಇನ್ ಟೈಮ್. Check-in time. With their signature. आप विनायक साथ ले लो. विनायक साथ देख ले थोड़ा प्लीज. ಇಲ್ಲಿ ಬಂದು ರೂಮ್ ಬುಕ್ ಮಾಡ್ಕೊಂಡ್ವಿ. ರೂಮ್ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಇದೇ ರೂಮು. ಕೊನೆಯಲ್ಲಿ ಲಾಸ್ಟ್ ಕೊಟ್ಬಿಟ್ಟು ಗೈಸ್, ಏನಂದರೆ ಈಗ ರೂಮಿಂದ ಫ್ರೆಶ್ ಅಪ್ ಆಗಿ ಈಗ ಟಿಫನ್ಗೆ ಹೋಗ್ತಿದ್ದೀವಿ. ಟಿಫನ್ ಮಾಡ್ಕೊಂಡು ಬೀಚ್ಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಈಗ ಹೋಟೆಲ್ಸ್ ಹುಡುಕ್ಬೇಕು ಎಲ್ಲಿದೆ ಅಂತ, ನಮಗಂತೂ ಗೊತ್ತಿಲ್ಲ ಇಲ್ಲಿ. ಕಿರಣ್, ಏನು ಟಿಫನ್ ಮಾಡ್ತೀಯಾ? ಇಡ್ಲಿ, ವಡೆ, ಸಾಂಬಾರು. ತಮಿಳ್ನಾಡು ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ವಡೆ. ನೀವೇ ಇಡ್ಲಿಯಲ್ಲಿ ವಡೆ, ಸಾಂಬಾರು, ಚಟ್ನಿ ಎಲ್ಲ ತಮಿಳ್ನಾಡು. ಚೆನ್ನೈ ಒಂಥರ ವೈಬ್ಸೇ ಬೇರೆ. ಕಸದ ಆಟೋ ಬಂದಿದೆ, ಹೆಂಗಿದೆ ನೋಡಿ. ಎಲ್ಲಿದೆ ಸ್ಟ್ರೀಟ್, ಇಲ್ಲಿಂದ ಏರಿಯಾದಲ್ಲಿ. ಇದೇ ಕಸದ ಆಟೋ. ಚೆನ್ನೈ ಕಸ. ಇಲ್ಲಿಲ್ಲೇ ಸ್ಕೂಲ್ಗಳಿದ್ದಾವೆ ನೋಡಿ. ಮನೆಯೇ ಸ್ಕೂಲು, ಮನೆ ಥರ ಇದೆ ಗಾಯ್ಸ್. ಇಲ್ಲೇ ಸ್ಕೂಲು. ಇಲ್ಲ ಅದೇ ಸ್ಕೂಲ್ ನೋಡೋದು ನಮಗೆ ಗೊತ್ತಿಲ್ಲ ಇಲ್ಲಿ. ತಮಿಳ್ನಾಡು ಆಟೋ ನೋಡಿ ಹೆಂಗಿದೆ. ಆಟೋ ಕಸ ಹಾಕಕ್ಕೆ ಆಚೆ ಒಬ್ಬ ನಿಂತ ನೋಡಿ. ಈಗ ಇಲ್ಲಿ ಜನಗಳು, ಇಲ್ಲಿಂದ ಒಂದು ವಾತಾವರಣನೇ ಒಂಥರ ಬೇರೆ. ಬಾ ಮಗ, ಇಲ್ಲೇ ತಿನ್ನೋಣ.
ಇಲ್ಲಿ ಇಲ್ಲಿ ತಮಿಳಲ್ಲಿ ಬರ್ದಾರೆ ಗುರು. ಯಾವ್ದೋ ಕೃಷ್ಣ ಕೆಫೆ ಅಂತೆ, ಇಲ್ಲಿ ತಮಿಳಲ್ಲಿ ಬರ್ದವ್ರೆ. ನಂಗೇನು ಗೊತ್ತಿಲ್ಲ, ಓದ್ಕೊಬಿಡಿ ನೀವೇ. ತಮಿಳ್ನಾಡು ಇಡ್ಲಿ ವಡೆ ಸಾಂಬಾರ್ ಎಲ್ಲರೂ ಅದೇ ತಿಂದಿದ್ದೀವಿ. ಇಡ್ಲಿ ವಡೆ ಸಾಂಬಾರ್ ಚೆನ್ನಾಗಿ ತಿಂದ್ವಿ, ಆದರೆ ರೈಟು ಮಾತ್ರ ಡಿಫ್ರೆಂಟು. ಟೇಸ್ಟು ಹಂಗೆ ತುಂಬ ಚೆನ್ನಾಗೈತೆ. ನಾವು ಹೊರಗಡೆನೇ ಬಂದಿದ್ದೀವಿ ಅಂದ್ಬಿಟ್ಟು ಬೇರೆ ಬೇರೆ ಯಾವುದಾದೋ ರೈಟ್ ಹಾಕ್ಬಿಡ್ತಾರೆ ಇಲ್ಲಿ. ಅಂದರೆ ಎಲ್ಲೋ ಹೊರಗಡೆಯಿಂದ ಬಂದಿದ್ದೀವಿ ಅಂದ್ಬಿಟ್ಟು ರೈಟು ಡಿಫ್ರೆಂಟು, ಆ ರೂಮ್ದು ರೈಟು ಡಿಫ್ರೆಂಟು ಜಾಸ್ತಿ ಹೇಳ್ತಾರೆ. ಅಂದರೆ ಹೊರಗಡೆ ಅವ್ರಿಗೆ, ಇಲ್ಲಿ ಲೋಕಲ್ ಅವ್ರಿಗೆ ಅದೇ ರೇಟ್ ಇರ್ತದೆ ಅವ್ರಿಗೆ. ಎಷ್ಟು ಇಸ್ಕೊಂಡ್ರು ಇಡ್ಲಿ ವಡೆ ಸಾಂಬಾರಿಗೆ? 198. 200 ರೂಪಾಯಿ ಅಂದ್ಕೊಳ್ಳಿ. ಇಡ್ಲಿ 2 ಇಡ್ಲಿ 1 ವಡೆ, 3 ಜನಕ್ಕೆ. ಅದು 3 ಜನಕ್ಕೆ 200 ರೂಪಾಯಿ ಇಸ್ಕೊಂಡವ್ರೆ. ಇವಾಗ ನಾಷ್ಟ ಆಯಿತು ಗಾಯ್ಸ್. ಈಗ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂಡ್ವಿ. ಹಿಂಗೆ ಬೀಚ್ ಯಾವ ಬೀಚ್ ಇದು? ಮರೀನಾ ಬೀಚ್ ಅಲ್ವಾ? ಮರೀನಾ ಬೀಚ್ ಹೋಯ್ತಾ ಇದ್ದೀವಿ. ರಮೇಶ್ ಅವಾಗ ಟಿ ಶರ್ಟ್ ತಗೊಂಡವನೆ. ಕಿರಣ್ ಅಷ್ಟೇ ಟಿ ಶರ್ಟ್ ತಗೊಂಡು ಕಿರಣವೇ ಇಬ್ರೂ. ಕಿರಣ್ ಆಗಿದೆ ಟಿ ಶರ್ಟ್ ಚೆನ್ನಾಗಿದೆ. ಬೇಜಾರೇನಂದ್ರೆ ವೀಕೆ ಹಾಕೊಂಡಿದ್ದೀನಿ. ವೀಕೆ ಸಪೋರ್ಟ್ ವೀಕೆಗೆ ಆದರೆ ಅವ್ನು ಬರಲ್ಲ ಇವತ್ತು ಆಟಾಡಕ್ಕೆ. ಅವನು ಇಲ್ಲಿಲ್ಲ, ಲಂಡನ್ಗೆ ಹೋಗವನೆ. ಆದರೂ ಇವರೆಲ್ಲ ತಮಿಳ್ನಾಡಿಗೆ ಇದ್ರೂ, ಆ ತಮಿಳ್ನಾಡಿಗೆ ಬಂದರೂ ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಮಾಡ್ತಾರೆ. ಹೆಂಗುರು ಎಲ್ಲೇ ಇದ್ರು ವೀಕೆನೆ. ಹಾಂ, ಬನ್ನಿ ಗಾಯ್ಸ್ ಬೀಚ್ಗೆ ಹೋಗೋಣ. ಕಮೆಂಟ್ ಮಾಡಿ ಗಾಯ್ಸ್, ವೀಕೆ ಫ್ಯಾನ್ಸ್ ಯಾರ್ಯಾರು ಇದ್ರೆ ಯಾರ್ಯಾರು ವಿರಾಟ್ ಕೊಹ್ಲಿ ಫ್ಯಾನ್ಸ್ ನೋಡ್ತಾ ಇದ್ದೀರಾ ಅದೆಲ್ಲ ಇರಲಿ, ಇವ್ರು ಗೊತ್ತಾಗಬೇಕು ಪವರ್ ಆಫ್ ವಿರಾಟ್. ಕಮೆಂಟ್ ಮಾಡಿ. ಮತ್ತು ಬರೀ ಕಮೆಂಟ್ ಒಂದೇ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ. ಒಂಥರ ಇಲ್ಲಿ ಸ್ಟ್ರೀಟು ಒಂಥರ ಡಿಫ್ರೆಂಟು. ಹೆಂಗರು ಸ್ಟ್ರೀಟ್ ಅಂದರೆ ಡಿಫ್ರೆಂಟ್ ಆಗೋದು. ಏನಕ್ಕೆ ಅಂದರೆ ನಾವು ಬರೀ ಇಂಥ ಮಗಗಳೇ ಸಿಕ್ಕಾಪಟ್ಟೆ ಸೆಕೆ ದೆಗೆ ಇಲ್ಲಿ ಆಗಲಿಲ್ಲ. ಎಲ್ಲ ಬೀಚು, ರೋಡ್ ಕ್ರಾಸ್ ಮಾಡಬೇಕು. ರೋಡ್ ಕ್ರಾಸ್ ಮಾಡೋಣ ಬನ್ನಿ. ಇನ್ನು ಸಿಂಗಲ್ ಸ್ಟಾಪ್ ಆಗಿಲ್ವಾ ಇದು? ತಮಿಳ್ನಾಡಲ್ಲಿ ಎರಡೆರಡು ಒಟ್ಟಿಗೆ ಬಿಡ್ತಾರೆ. ಇರೋರಿಗೆ ಆ ಕಡೆಯಿಂದನೂ ಬಿಡ್ತಾರೆ, ಈ ಕಡೆಯಿಂದನೂ ಬಿಡ್ತಾರೆ. ಒಟ್ಟೊಟ್ಟಿಗೆ ಇಲ್ಲ ಆಟ ಶೇರ್ ಆಟ ನೋಡಿ ಹೆಂಗಿದೆ. ಅಲ್ಲಿ ಯಾರೋ ರೋಹಿತ್ ಫ್ಯಾನ್ಸ್ ಹೋಯ್ತಾರೆ ನೋಡಿ ಇಲ್ಲಿ. ರಮೇಶ್ ತಳು ವಿರಾಟ್ ಕೊಹ್ಲಿ ತಳ್ತವನೆ. ತಳು ಶಿವ. ಎಷ್ಟು ಮಗ ಐಸ್ ಕ್ರೀಮು? 10 ರೂಪಾಯಿ. 10 ರೂಪಾಯಿ ಫ್ರೀ ಇಲ್ಲಯಾ? ಮಗ ಒಂದು 20 ರೂಪಾಯಿ ಐಸ್ ಕ್ರೀಮ್ಸ್ಗೆ 10 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಹಾಂ ಕಿರಣ್ ಫುಲ್ ಸೆಕೆ. ನೀರಿಗೂ ಕಾಸು ಕೊಡ್ಬೇಕು. ಹಾಂ, ಇನ್ನು ಕೊಂಚ ಅಲ್ಲಿ ರೋಡಿಂದ ಇಲ್ಲಿಗೆ ನಡೆಯೋ ಅಷ್ಟರಲ್ಲಿ ಹೆವಿ ಸುಸ್ತಾಗೋಯ್ತು ನೋಡಿ ಗಾಯ್ಸ್. ಚೆನ್ನೈ ಬೀಚ್ ಹೆಂಗಿದೆ? ಚೆನ್ನೈ ಬೀಚ್, ಮರೀನಾ ಬೀಚ್. ಈ ಬೀಚಿಗೆ ನೋಡಿ ಯಾವುದೋ ಒಂದು ಬಿಲ್ಡಿಂಗ್ ಕಾಣ್ತಿದೆ, ಓಲ್ಡ್ ಬಿಲ್ಡಿಂಗು. ಹಂಗೆ ನೋಡಿ ಚಪಾಕ್ ಕಾಣ್ತಿದೆ ಅಲ್ಲೇ, ಅಲ್ಲಿ ಚಪಾಕ್ ಸ್ಟೇಡಿಯಮು. ಅದು ಮಡ್ರಾಸ್ ಓಲ್ಡ್ ಬಿಲ್ಡಿಂಗ್ ಅದು. ಗಾಯ್ಸ್ ಕಿರಣ್ ನೋಡಿ ಹೆಂಗೆ ಫೋಟೋಶೂಟ್ ಮಾಡಿಸ್ಕೊತವನೆ. ಮತ್ತೆ ಈಗ ರಮೇಶ್ ಹೋದ ಫೋಟೋಶೂಟ್ ಮಾಡಿಸ್ಕೊಳಕ್ಕೆ. ನೆಕ್ಸ್ಟು ನಾನು ಹೋಗ್ತೀನಿ. ರಮೇಶ ಲುಕ್ ಕೊಡು ಏನಾರ. ಹೆಂಗೋ ಅಂದ್ಕೊಡು, ಅದೇ ಲುಕ್ ಆಗಿಬಿಡುತ್ತೆ ನಿಂಗೆ. ಗುರು ಹಂಗೆ ಆರ್ಕ ಹೊಂಟೋಗ್ಬಿಡು ಮೇಲಕ್ಕೆ.
ಹ್ಞೂ 6 ಆ ಕಡೆ ನೋಡಿ ಯಾರು ಜನ ಇಲ್ಲ, ಈ ಕಡೆ ಮಾತ್ರ ಹೆವಿ ಜನ ಇದ್ದಾರೆ. ಆದರೆ ಇವ್ರುಗಳು ನಮಗೆ ಆ ಕಡೆ ಹೋಗಕ್ಕೆ ಬಿಡೋಲ್ಲ, ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ತೆಗಿಯೋಕ್ಕೆ ಎಲ್ಲ ಯಾರೋ ಒಬ್ಬರು ಹೋಗ್ತಾರೆ ಬರ್ತಾರೆ ಅಷ್ಟೇ. ಬನ್ನಿ ಇವಾಗ ಬೀಚಿಂದ ಹೊರಗೆ ಬಂದ್ವಿ. ಸಿಕ್ಕಾಬಟ್ಟೆ ಬಿಸಿಲಿದೆ ಮಾತ್ರ ಇಲ್ಲಿ, ಸಿಕ್ಕಾಬಟ್ಟೆ ಬಿಸಿಲಿದೆ ಗಾಯ್ಸ್. ಈಗ ಬೀಚಿಂದ ರೂಮಿಗೆ ಬಂದು ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಈಗ ಚಿಪಾಕ್ ಸ್ಟೇಡಿಯಮ್ಗೆ ಹೋಗ್ತಿದ್ದೀವಿ. ಏನಕ್ಕೆ ಸ್ಟೇಡಿಯಮ್ಗೆ ಅಂದರೆ ಇವತ್ತು ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಮ್ಯಾಚ್ ಇದೆ, ಇಲ್ಲೇ ಪಕ್ಕದ ರೋಡು. ಬನ್ನಿ ಹೋಗೋಣ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸ್ಟೇಡಿಯಮ್ಗೆ, ಇನ್ನು ಹೋಗಿಲ್ಲ ನಾನು. ಆ ಸ್ಟೇಡಿಯಮಲ್ಲಿ ಬರೀ ಧೋನಿ ಸಾಮ್ರಾಜ್ಯನೇ ಇದೆ. ಬನ್ನಿ ಹೋಗೋಣ. ಕಿರಣ ಮತ್ತು ರಮೇಶ ಫುಲ್ ಜೋಶಲ್ ಅವರೇ. ಗುರು, ನೀನು ಎಷ್ಟೊತ್ತಿ ಹೋಗಿದ್ಯಾ ಸ್ಟೇಡಿಯಮ್ಗೆ ಒಳಗೆ? ಇದು 4ನೇ ಸಲ ಗೈಸ್. ಈಗ 4ನೇ ಸಲ IPL ಇಂಡಿಯಾದು ಫಸ್ಟ್. ಹಾಂ, IPL ಹೋಗಿದ್ದೀನಿ 3 ಸಲ. ಹಾಂ, ನಾನು ಇಂಡಿಯಾದ ಫಸ್ಟು, ಸ್ಟೇಡಿಯಮ್ಗೂ ಫಸ್ಟು, ಎಲ್ಲನೂ ಫಸ್ಟು. ಯಾವ ಪಿಚ್ಚು ನೋಡಿಲ್ಲ, ಅದಕ್ಕೆ ಎಲ್ಲೋ ಏನು ನೋಡಿಲ್ಲ. ಧೋನಿ ಫ್ಯಾನ್ ಇವರು. ಧೋನಿ ಅಭಿಮಾನಿ. ಇಲ್ಲೆಲ್ಲ ಧೋನಿ ಸಾಮ್ರಾಜ್ಯಗಳಿದೆ. ಧೋನಿ ಸಾಮ್ರಾಜ್ಯ ಮತ್ತು ತಲಪತಿ ಸಾಮ್ರಾಜ್ಯನೇ ಇದೆ ಇಲ್ಲಿ. ಬನ್ನಿ, ಧೋನಿ ಸಾಮ್ರಾಜ್ಯ, ಧೋನಿ ಊರು ಎಗಿ ತೋರಿಸ್ತೀನಿ. ಇದು ಚೆನ್ನೈ ಅಲ್ಲ, ಧೋನಿ ಊರಿದು. ಕಿರಣ ಫುಲ್ಲು ಬೇಜಾರಾಗಿ ಹೋಯ್ತವನು, ಯಾಕಂದರೆ ಧೋನಿ ಬಗ್ಗೆ ಮಾತಾಡ್ತಿದ್ದೀನಿ. ಅವನು ಕೊಹ್ಲಿ ಫ್ಯಾನ್, ಇವನು ಜಡ್ಡು ಫ್ಯಾನ್ ಇವನು. ಆದರೂ ವಿರಾಟ್ ಕೊಹ್ಲಿ ಬಟ್ಟೆ ಹಾಕೋನೆ. ಇಂಡಿಯಾ ಬಂದಾಗ ಇವರು ರಾಜಸ್ಥಾನ್ ಕಡೆಯವರು, ಅದಕ್ಕೆ ಜಡ್ಡು ಇಷ್ಟಪಡ್ತಾರೆ. ದೇಶ ಅಂತ ಬಂದಾಗ ಇಂಡಿಯನೇ. ಹೆಂಗೆ ಗುರು? ನಮ್ಮ ಕಿರಣ್ ದೇಶ ಅಂತ ಬಂದರೆ ವಿರಾಟ್ ಕೊಹ್ಲಿ, ನಾಡು ಅಂತ ಬಂದರೆ ವಿರಾಟ್ ಕೊಹ್ಲಿ, ಏರಿಯಾ ಅಂತ ಬತ್ತು ಅಂದರೆ ವಿರಾಟ್ ಕೊಹ್ಲಿ. ಜುಲೈಯಿಂದ ಸ್ಟಾರ್ಟ್. ಈಗ ಜೂನ್ ಜುಲೈ ಮೈಸೂರಲ್ಲಿ ಅರೇಬಿಯನ್ಸ್ ಈ ಕಡೆಯಿಂದ ಹೊಡಿತಾ ಇದೆ. ಅಲ್ಲಿಂದನೂ ಬರುತ್ತಾ, ಅದು ಮುಂಗಾರು ಮಳೆ. ಆ ಕಡೆಯಿಂದನೂ ಬರೋದು, ಈ ಕಡೆಯಿಂದ ಬರೋದು ಹಿಂಗಾರು ಮಳೆ. ಹಾಂ. ನಿಮ್ಗೆ ಏನಾರ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಬೇಕಂದ್ರೆ ಕಿರಣ್ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಂಬರ್ ಹಾಕಿರ್ತೀನಿ ಕೆಳಗಡೆ. ಇನ್ಸ್ಟಾಗ್ರಾಮ್ ಐಡಿ ಟ್ಯಾಗ್ ಮಾಡಿ. ಮಾಡ್ತೀನಿ, ಗೊತ್ತಿಲ್ಲ. ರಿಪ್ಲೈ ಬೇಗ ಮಾಡಲ್ಲ, ಲೇಟ್ ಮಾಡ್ತಾರೆ. ಫಾಲೋ ಮಾಡಿ, ಮರಿಬೇಡಿ ಅವನ್ನ. ಪರವಾಗಿಲ್ಲ. ನೆಕ್ಸ್ಟು ಇವ್ರ ಅಣ್ಣ ನೋಡೋಕ್ಕೆ ಲಂಡನ್ಗೆ ಹೋಯ್ತವನೆ, ಅಣ್ಣ ಅದಕ್ಕೆ ನೋಡೋಕ್ಕೆ. ಆಗ ಸ್ವಲ್ಪ ನೀವು ಪ್ರೋತ್ಸಾಹಿಸಿ ಅವನಿಗೆ, ನೀವು ಸಪೋರ್ಟ್ ಮಾಡಿ. ಸಪೋರ್ಟ್ ಬೇಕು ನಿಮಗೆ. ಚಪಾಕ್ ಬಂತು. ಈಗಾಗಲೇ ಫುಲ್ಲು ಅಲರ್ಟ್ ಮಾಡ್ತವ್ರೆ, ಎಲ್ಲ ಕಡೆ ಬಂದೋಬಸ್ತ್ ಮಾಡ್ತವ್ರೆ. ಈ ಪೊಲೀಸವರು ಬಂದು ನಿಂತ್ಕೊಂಡವ್ರೆ. ಇವರೇ ಪೊಲೀಸರು ನೋಡ್ಕೊಬಿಡಿ, ತಮಿಳ್ನಾಡು ಪೊಲೀಸ್ ಇವರೇ. ಇವರು ತಮಿಳ್ನಾಡು ಆಟೋಣ ಹಂಗೆ ಏನೋ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಈಗಾಗಲೇ ಫುಲ್ಲು ಕ್ರೌಡು. ಗೇಟ್ ನಂಬರ್ 16. ಅಲ್ಲಿ ಬಂದರು ಗುರು, ಅಲ್ಲಿ ಗುರು 16, ಅದು 17. ಈಗಾಗಲೇ ಸ್ಟೇಡಿಯಂ ನೋಡೋಕ್ಕೆ, ಮ್ಯಾಚ್ ನೋಡೋಕ್ಕೆ ಎಲ್ಲರೂ ಬಂದು ನಿಂತ್ಕೊಬಿಟ್ಟವ್ರೆ ಇಂಡಿಯಾ ಜರ್ಸಿ ಹಾಕಿ. ಸ್ಟಾರ್ಟಿಂಗ್ ಕ್ಯೂ ಸಿಸ್ಟಮ್ ಇರುತ್ತೆ. ಅಲ್ಲಿ ಚೆಕ್ ಮಾಡ್ತವ್ರೆ, ಟಿಕೆಟೇ ಇಲ್ಲ. ಮೇನ್ ಎಂಟ್ರೆನ್ಸ್ ಇದೆ, ಅಲ್ಲಿ ಟಿಕೆಟಲ್ಲಿ ಗೇಟ್ ನಂಬರ್ ಎಲ್ಲ ಹಾಕಿರ್ತಾರೆ. ಆ ಗೇಟ್ ನಂಬರ್ ಪ್ರಕಾರ ನಾವು ಹೋಗ್ಬೇಕಾಯ್ತದೆ. ಇಲ್ಲಿ ವಾಚ್ಮ್ಯಾನ್ ಅಣ್ಣ ಇರ್ತಾರೆ, ಸೆಕ್ಯೂರಿಟಿ ಗಾರ್ಡು. ಇಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ. ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡಾಯಿತು. ಒಳಗೆ ಎಂಟ್ರ್ ಆದ್ವಿ. ಸ್ಟೇಡಿಯಂ ಈಚೆ ಕಡೆ ಈ ಥರ ವೈಬ್ಸ್ ಇರುತ್ತೆ. ಇದೇ ಫಸ್ಟ್ ಟೈಮ್ ಎಂಟ್ರಿ ಆಗ್ತಿರೋದು. ಎಲ್ಲ ಕಿಡ್ಸ್ ಆಡ್ತಾವ್ರೆ ತೆಗೆ.
ಅಲ್ಲಿ ಹೋಗಿ ಬಿಡಲ್ಲ ಈಗ. ಅಲ್ಲೆಲ್ಲ VIP ಎಂಟ್ರೆನ್ಸ್ ಇರುತ್ತೆ, ಕಾಸ್ಟ್ ಜಾಸ್ತಿ. ರಮೇಶ ಫುಲ್ ಜೋಶಲ್ಲ ಅವನೇ. ನೋಡಿ ಗಾಯ್ಸ್, ವ್ಯೂಸ್ ಹೇಗಿದೆ. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಬಂದಿರೋದು. ಬನ್ನಿ ಹತ್ರ ಹೋಗೋಣ. ಕಿರಣ್ ಕೂಗು, ಅಲ್ಲಿ ಇರ್ತೀನಿ, ಅಲ್ಲಿ ಇರ್ತೀನಿ, ಕೂಗು. ಆಯ್ತು. ಫೋಟೋ ಇಟ್ಟು ತಕ್ಷಣ ಫೋಟೋ. ಗುರು ಕೊಹ್ಲಿ ಬಂದಿರುವಂತೆ ಬಾಗ್ರ. ಯಾರ್ಯಾರು ಎಲ್ಲೆಲ್ಲ ಅವ್ರೆ ಏನು ಕಾಣ್ತಾನೆ ಇಲ್ಲ ನನಗೆ. ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಗಂಭೀರ್ ನಿಂತು, ಇಲ್ಲಿ ಅವನೇ ಗಂಭೀರು ಮಾತಾಡ್ತಾ. ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. 2:30 ಮ್ಯಾಚ್ ಸ್ಟಾರ್ಟು. ಈಗ 12:00 ಟಾಸು. ಧೋನಿ ಸಾಮ್ರಾಜ್ಯ. ಆಲ್ರೆಡಿ ಗಾಯ್ಸ್ ರೋಹಿತ್ ಶರ್ಮಾ ಅಲ್ಲಿ ನಿಂತ ನೋಡಿ, ಅವನೇ ರೋಹಿತ್ ಶರ್ಮಾ. ಟೀಮ್ ಇಂಡಿಯಾ ಪ್ಲೇಯರ್ಸ್ ಎಲ್ಲರೂ ಇಲ್ಲೇ ಅವರೇ. ಆ ಕಡೆ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ ಅವರಲ್ಲಿ, ಆ ಸೈಡು. ಈ ಸೈಡ್ ಟೀಮ್ ಇಂಡಿಯಾ ಪ್ಲೇಯರ್ಸ್ ಅವ್ರು ಇಲ್ಲಿ. ಗಾಯ್ಸ್ ಅಲ್ಲಿ ನೋಡಿ ಇಶಾನ್ ಕಿಶನ್ ಇಲ್ಲಿ ಬರ್ತಾ ನೋಡಿ, ಅವನೇ ಇಶಾನ್ ಕಿಶನ್. ಅಲ್ಲಿ ನೋಡಿ ಗಾಯ್ಸ್ KL ರಾಹುಲ್ ರನ್ನಿಂಗ್ ಮಾಡ್ತಾವ ನೋಡಿ, ಅವನೇ KL. ಅವನೇ KL ರಾಹುಲ್ ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ. ಗಾಯ್ಸ್ ಈಗ ಟಾಸ್ ಟೈಮು. ಅಫ್ಘಾನಿಸ್ತಾನ್ ಟಾಸ್ ವಿನ್ ಆಗೈತೆ ಗಾಯ್ಸ್. ಗಾಯ್ಸ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ನೋಡಿ. ಅಂಪೈರ್ಸ್ ಅಲ್ಲಿ ನೋಡಿ, ಅಂಪೈರ್ಸ್ ಬರ್ತಾ ಇದ್ದಾರೆ. ಅಲ್ಲಿ ಎಂಟ್ರ್ ಆಗಿದ್ದಾರೆ ನೋಡಿ. ಇಂಡಿಯಾ ಟೀಮ್ಸ್ ಎಲ್ಲ ಎಂಟ್ರ್ ಆಗಿದ್ದಾರೆ ನೋಡಿ. ಫಸ್ಟು ಫೀಲ್ಡಿಂಗು. ಅಫ್ಘಾನಿಸ್ತಾನ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡವ್ರೆ. ಗಾಯ್ಸ್ 214ಕ್ಕೆ ಆಲ್ ಔಟ್ ಆಗಿದ್ದಾರೆ 44.4 ಅವರ್ಸ್ಗೆ. ಈಗ ಇನ್ನಿಂಗ್ಸ್ ಬ್ರೇಕ್ ಇದೆ. ನೆಕ್ಸ್ಟು ಇಂಡಿಯಾ ಬ್ಯಾಟಿಂಗ್ ಇದೆ, ನೋಡೋಣ. ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ ಈಗ. ಫೋಟೋ ಮಾಡ್ತಾ ಇದ್ರೆ ವಿಡಿಯೋ ಎಂಟ್ರಿ ಆದ್ರು.
ಸೆಂಚುರಿ ಆಯಿತು. ಇದು ಇಂಡಿಯಾ ವಿನ್ ಆಗಿ ಬರೀ 5 ರನ್ ಅಷ್ಟೇ ಬೇಕಾಗಿರೋದು. ಫೈನಲಿ ಇಂಡಿಯಾ ವಿನ್ ಆಯಿತು ಅಫ್ಘಾನಿಸ್ತಾನ್ ಮೇಲೆ ಆ ಸೀರೀಸು. ಇನ್ನೇನು ಎಕ್ಸಿಟ್ ಆದ್ವಿ ಸ್ಟೇಡಿಯಮಿಂದ.